ಪಾರ್ಟಿ ಅಪೋಸಿಷನ್ ಪಾರ್ಟಿಗಳು ಅಂತ ಏನಿಲ್ಲ. ರಾಜಕೀಯ ಮಾಡಬೇಕಾದ್ರೆ ಚುನಾವಣೆಯಲ್ಲಿ ರಾಜಕೀಯ ಮಾಡ್ತೀವಿ, ಬೇರೆ ಸಂದರ್ಭಗಳಲ್ಲಿ ಮಾಡ್ತೀವಿ. ಆದ್ರೆ ಇಲ್ಲಿ ರಾಜ್ಯದ ಬಗ್ಗೆ ಚರ್ಚೆ ಮಾಡುವಾಗ ರಾಜ್ಯದ ಅಭಿವೃದ್ಧಿ ಬಗ್ಗೆ ಗಮನದಲ್ಲಿಟ್ಟುಕೊಂಡು ಚರ್ಚೆ ಮಾಡ್ತಕ್ಕಂಥದ್ದು ಅಗತ್ಯ, ಅವಶ್ಯಕ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ. ಒಂದು ಸಂತೋಷ ಏನು ಅಂತಂದ್ರೆ ಈ 42 ಜನರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಿಂದ 24 ಜನ ಮಾತಾಡಿದ್ದಾರೆ. ಕಾಂಗ್ರೆಸ್ನಿಂದ 24 ಜನ ಮಾತಾಡಿದ್ದಾರೆ. ಬಿಜೆಪಿಯಿಂದ 15 ಜನ ಮಾತಾಡಿದ್ದಾರೆ. ಜನತಾದಳದಿಂದ ಇಬ್ರು ಮಾತಾಡಿದ್ದಾರೆ. ಪಕ್ಷೇತರರು ಒಬ್ರು ಮಾತಾಡಿದ್ದಾರೆ. ಒಟ್ಟು 42 ಜನರು ಈ ವಿಶೇಷ ಚರ್ಚೆಯಲ್ಲಿ ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು, ಸಲಹೆಗಳನ್ನು, ಸೂಚನೆಗಳನ್ನು, ಸರ್ಕಾರ ಏನ್ ಮಾಡಬೇಕು, ಸರ್ಕಾರ ಏನ್ ಮಾಡಿಲ್ಲ, ಇವುಗಳ ಬಗ್ಗೆ ಎಲ್ಲ ಕೂಡ ಅವರ ಅನಿಸಿಕೆಗಳನ್ನು ಹೇಳಿದ್ದಾರೆ. ನಾನು ಮತ್ತೊಮ್ಮೆ ಅವರಿಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಆದರೆ ಭಾರತೀಯ ಜನತಾ ಪಕ್ಷದವರು, ಜೆಡಿಎಸ್ನವರು 1 ವರ್ಷ 2 ತಿಂಗಳಿದ್ರು ಸಮ್ಮಿಶ್ರ ಸರ್ಕಾರದಲ್ಲಿ. ಆಮೇಲೆ ಬಿಜೆಪಿಯವರು 3 ವರ್ಷ 10 ತಿಂಗಳಿದ್ರು. ಒಮ್ಮೆ ಮಾತ್ರ ಸ್ವಲ್ಪ ಚರ್ಚೆ ನಡೆದಿದೆ 2022ರಲ್ಲಿ. ಅಲ್ಲಿವರೆಗೂ ಚರ್ಚೆನೇ ನಡೀಲಿಲ್ಲ. ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆನೇ ನಡೀಲಿಲ್ಲ. ಆಮೇಲೆ ಸುಮಾರು ಒಂದು 7-8 ಜನ MLAಗಳು ಭಾಗವಹಿಸಿ ಚರ್ಚೆ ಮಾಡಿದ್ರು. ಸರ್ಕಾರ ಅದಕ್ಕೆ ಉತ್ತರ ಕೊಡಬೇಕಲ್ಲ. ಯತ್ನಾಳ್ ಅವರೇ, ಮಾಧುಸ್ವಾಮಿ ಅವರು ಬರೀ 54 ಪದಗಳು ಅಷ್ಟೇ ಇರಬೇಕು ಅಂತ ಉತ್ತರ ಕೊಟ್ಬಿಟ್ಟಿದ್ದಾರೆ. ಬಹಳ ಬುದ್ಧಿವಂತಿಕೆಯಿಂದ 54 ಪದಗಳಲ್ಲೇ ಉತ್ತರ ಕೊಟ್ಬಿಟ್ಟವ್ರು. ನೋಡಿ ಹೆಂಗೆ. ಲೆಸ್ ದ್ಯಾನ್, ನಾಟ್ ಈವನ್ 3 minutes, 2 minutes, ಲೆಸ್ ದ್ಯಾನ್ 2 minutes. ನಾನು ಬೇಕಾದ್ರೆ ಓದ್ತೀನಿ ಅವರ ಸ್ಪೀಚನ್ನ. ಓದ್ಲಾ ಸರ್? ಬೇಡವಾ ಸರ್? ಸರ್, ತಾವು ಹೇಳಿದಿರಿ ರಾಜಕೀಯ ನಾವು ಯಾರು ಮಾತಾಡಿಲ್ಲ 42 ಜನ. ದಯಮಾಡಿ ಉತ್ತರ ಕರ್ನಾಟಕದ ಬಗ್ಗೆ ಮಾಡ್ರಿ. ನಿಮ್ಮಿಂದ ನಮಗೆ ಬಹಳ ಅಪೇಕ್ಷೆ ಐತಿ. ಅವ್ರೇನ್ ಹಿಂದಿನವ್ರು ಮಾಡ್ಯಾರ ಬಿಡ್ರಿ, ನೀವು ಮಾಡ್ರಿ. ರಾಜಕೀಯ ಮಾತಾಡೋದು ಬೇಡ, ಕಾಂಟ್ರವರ್ಸಿ ಮಾಡಿ ನಮ್ಮ ಟೈಮು ನಿಮ್ಮ ಟೈಮು ವೇಸ್ಟ್ ಮಾಡೋದು ಬೇಡ. ಉತ್ತರ ಕರ್ನಾಟಕಕ್ಕೆ ಏನ್ ಮಾಡ್ತೀರಿ ಅದ್ರ ಬಗ್ಗೆ ದಯಮಾಡಿ ಹೇಳ್ರಿ. ರಾಜಕೀಯ ಅಲ್ಲ ಮಿಸ್ಟರ್ ಬೆಲ್ಲ, ನೀವು ಏನ್ ನಡೆದಿತ್ತು ಅದು ಹೇಳ್ಬೇಕಾ ಬೇಡ? ನಡೆದದ್ದು ಹೇಳ್ಬಾರ್ದ? ಬಗ್ಗೆ ಹೇಳಿ ಸರ್. ನೀವು ಕೇವಲ 3 ನಿಮಿಷ ಇಂಥ ವಿಚಾರ ಹೇಳ್ತಾರೆ. ಪಾಲಿಟಿಕ್ಸ್ ನಾ ಹೇಳೋದೇನು ಪಾಲಿಟಿಕ್ಸ್ ಏನ್ರಿ? ಎಲ್ಲಿ ಸರ್, 1 ನಿಮಿಷ. ನಾ ಹೇಳೋದೇನಂದ್ರೆ, ಯಾವಾಗಲೂ ಇಲ್ಲಿ ಉತ್ತರ ಕರ್ನಾಟಕ ಬೆಳಗಾವಿಯಲ್ಲಿ ಅಧಿವೇಶನ ನಡೆದಾಗ 11 ಸಲ ಏನೋ ನಡೆದಿದೆ ಚರ್ಚೆ. ಅಧ್ಯಕ್ಷರೇ, ಯಾವಾಗಲೂ ಕೊನೆ ಶುಕ್ರವಾರ ಇವತ್ತೇನೈತಿ ಇವತ್ತು ಕೊಡ್ತಿದ್ರು. ಯಾವ ಶಾಸಕರು ಇರ್ತಿದ್ದಿಲ್ಲ, ಯಾರೂ ಇರ್ತಿದ್ದಿಲ್ಲ. ಆದ್ರೆ ಮಾನ್ಯ ಅಧ್ಯಕ್ಷರು ನಮ್ಮ ಎಲ್ಲರ ಒತ್ತಡ ಮೇರೆಗೆ, ನಮ್ಮ ಎಲ್ಲರ ವಿನಂತಿ ಮೇರೆಗೆ ತಾವು ಮೊದಲೇ ದಿವಸದ ಅಜೆಂಡಾದಲ್ಲಿ ಹಾಕಿದ್ರಿ. ಅದಕ್ಕೆ ತಮಗೆ ಮೊದಲು ನಾನು ಧನ್ಯವಾದಗಳನ್ನು ಬಯಸ್ತಾ ಇದ್ದೇನೆ. ಎರಡನೇದು ಅಧ್ಯಕ್ಷರೇ, ಈ ಒಂದು 3 ದಿವಸದಿಂದ ಏನು ಚರ್ಚೆಗೆ ಅವಕಾಶ ಆಯಿತು, ಅದರಿಂದ ಹೆಚ್ಚು ಜನ ಭಾಗವಹಿಸಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ, ಹಿಂದೆಲ್ಲ ಹಂಗೆ ಆಗಿದೆ. ಅದಕ್ಕೇ ನಾವು ಜಗಳ ತೆಗೆದಿದ್ದು.
ತಮಗೆ ಯಾಕೆ ತಮ್ಮ ಪೀಠಕ್ಕೆ ಯಾಕೆ ನಾವು ವಿನಂತಿ ಮಾಡ್ಕೊಂಡ್ರೆ ಮೊದಲ ಅಧಿವೇಶನ ಮೊದಲೇ ದಿವಸನೇ ಉತ್ತರ ಕರ್ನಾಟಕ ಚರ್ಚೆ ಆದರೆ ಸರಿಯಾಗಿ ಸರ್ಕಾರನೂ ಉತ್ತರ ಕೊಡ್ಲಿಕ್ಕೆ ಆಗ್ತದತ್ತೆ. ಇದ್ರಾಗ ನಾವು ಯಾವುದೇ ರೀತಿಯಲ್ಲಿ ರಾಜಕೀಯ ಮಾಡ್ಲಿಕ್ಕೆ ತಯಾರಿಲ್ಲ. ನಮ್ಮ ಸರ್ಕಾರ ಇದ್ದಾಗ ತಪ್ಪು ಮಾಡಿದ್ದು ನಾನು ಮಾತಾಡಿದ್ದೆ, ನಾ ಏನು ಮುಲಾಜಿ ಇಟ್ಟಲ್ಲ ಯಾವುದು. ಆ ರೀತಿಯೇ ನಮ್ಮದು ಪ್ರಾಮಾಣಿಕವಾಗಿ ಸಿದ್ದರಾಮಯ್ಯನವರ ಒಂದು ನೇತೃತ್ವದಲ್ಲಿ ಇನ್ನೂ ಹೆಚ್ಚು, ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಉತ್ತರ ಕರ್ನಾಟಕದ ದೊಡ್ಡ ಉಪಕಾರ ಇದೆ. ಅವರ ರಾಜಕೀಯ ಪುನರ್ಜನ್ಮ ಕೊಟ್ಟಿದ್ದು ಬದಾಮಿ, ಅದು ಉತ್ತರ ಕರ್ನಾಟಕ. ಅದಕ್ಕೆ ಹೆಚ್ಚು ಅವರು ಈ ಭಾಗಕ್ಕೂ ಲಕ್ಷ್ಯ ಕೊಡ್ಬೇಕಂತ ವಿನಂತಿ ಮಾಡ್ಕೊತಾರೆ. ಓಕೆ.